ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 21 ಮನು ಕರ್ದಮ ಸಂವಾದ. ಇದರಿಂದ ಇವತ್ತು 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 8. ತಾವತ್ ಪ್ರಸನ್ನೋ ಭಗವಾನ್ ಪುಷ್ಕರಾಕ್ಷ ಕೃತೆ ಯುಗೆ ದರ್ಶಯಾಮಾಸ ತಂ ಕ್ಷತ್ತಶಾಬ್ದಂ ಬ್ರಹ್ಮ ದಧದ್ವಪುಃ. ಅನುವಾದ: ಆಗ ಆ ಸತ್ಯಯುಗದಲ್ಲಿ ಕಮಲಾಕ್ಷನಿಂದ ದೇವೋತ್ತಮ ಪುರುಷನು ಸಂತುಷ್ಟನಾಗಿ ಆ ಕರ್ದಮ ಮುನಿಗೆ ತಾನು ಕಾಣಿಸಿಕೊಂಡನು ಮತ್ತು ವೇದಗಳಿಂದ ಮಾತ್ರವೇ ತಿಳಿಯಲು ಸಾಧ್ಯವಾಗತಕ್ಕ ತನ್ನ ದಿವ್ಯ ರೂಪವನ್ನು ಪ್ರದರ್ಶಿಸಿದನು. ಶ್ಲೋಕ 9. ಸ ತಂ ವಿರಜಮರ್ಕಾಭಂ ಸಿತಪದ್ಮೋತ್ಪಲಸ್ರಜಂ ಸ್ನಿಗ್ಧ ನೀಲಾಲಕ ವ್ರಾತವಕ್ತ್ರಾಬ್ಜಂ ವಿರಜೋಂಬರಂ. ಅನುವಾದ: ಕರ್ದಮ ಮುನಿಯು ಭೌತಿಕ ಕಲ್ಮಶಗಳಿಂದ ಮುಕ್ತನಾದ ದೇವೋತ್ತಮ ಪರಮ ಪುರುಷನನ್ನು ಸೂರ್ಯನಂತೆ ಪ್ರಕಾಶಮಾನವಾಗಿ ಬೆಳ್ದಾವರೆಗಳ ಮತ್ತು ನೈದಿಲೆಗಳ ಮಾಲೆಯನ್ನು ಧರಿಸಿದವನಾಗಿ ಅವನ ಸನಾತನ ಸ್ವರೂಪದಲ್ಲಿ ಕಂಡನು. ಭಗವಂತನು ನಿರ್ಮಲವಾದ ಪೀತಾಂಬರವನ್ನು ಧರಿಸಿದ್ದನು. ಅವನ ಮುಖ ಕಮಲವು ಸ್ನಿಗ್ಧವಾದ ಗುಂಗುರು ಕೂದಲಿನಿಂದ ಶೋಭಾಯಮಾನವಾಗಿದ್ದಿತು. ಶ್ಲೋಕ 10. ಕಿರೀಟಿನಂ ಕುಂಡಲಿನಂ ಶಂಖ ಚಕ್ರ ಗದಾಧರಂ ಶ್ವೇತೋತ್ಪಲಕ್ರೀಡನಕಂ ಮನಸ್ಪರ್ಶಸ್ಮಿತೇಕ್ಷಣಂ. ಅನುವಾದ: ಅವನು ಕಿರೀಟದಿಂದ ಮತ್ತು ಕುಂಡಲಗಳಿಂದ ಅಲಂಕೃತನಾಗಿದ್ದನು. ತನ್ನ 3 ಕೈಗಳಲ್ಲಿ ವಿಶೇಷ ಲಕ್ಷಣದ ಶಂಖ ಚಕ್ರ ಗದೆಗಳನ್ನು ಮತ್ತು 4ನೆಯದರಲ್ಲಿ ಬಿಳಿ ನೈದಿಲೆಯನ್ನು ಹಿಡಿದಿದ್ದನು. ಭಕ್ತರ ಹೃದಯವನ್ನು ಆಕರ್ಷಿಸತಕ್ಕ ನೋಟವುಳ್ಳ ಆತನು ಸಂತೋಷದ ಸ್ಮಿತ ಭಾವದಿಂದ ಅತ್ತಿತ್ತ ದೃಷ್ಟಿ ಹಾಯಿಸಿದನು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ರಕ್ಷಣೆಗೋಸ್ಕರ ತನ್ನ ಹತ್ರ ಓಡ್ ಬರುವಂತಹ ಎಲ್ಲರಿಗೂ ಕೂಡ ಎಲ್ಲ ರೀತಿಯ ವರಗಳನ್ನು ದಯಪಾಲಿಸುವಂಥವನು ದೇವೋತ್ತಮ ಪುರುಷ. ಅಂದರೆ ಯಾರು ಏನೇ ಬೇಡ್ಕೊಂಡು ಬರಲಿ, ಆದರೆ ಅವನಿಗೆ ಶರಣಾಗತಿ ಆಗಬೇಕು, ಅವನೇ ನನಗೆ ರಕ್ಷಣೆ ಕೊಡುವಂಥವನು ಅನ್ನುವಂಥ ಮನಸ್ಥಿತಿಯಿಂದ ಬರಬೇಕು ಅಂಥವರಿಗೆ ಅವನು ವರಗಳನ್ನು ದಯಪಾಲಿಸ್ತಾನೆ. ಅವನನ್ನ ಕರ್ದಮ ಮುನಿ ಏನು ಮಾಡ್ತಾರೆ? ತಮ್ಮ ತಪಸ್ಸಿನ ಅವಧಿಯಲ್ಲಿ ಸಮಾಧಿ ಸ್ಥಿತಿಯ ಭಕ್ತಿ ಸೇವೆಯ ಆರಾಧನೆಯಿಂದ ಅವರು ಒಲಿಸ್ಕೊಳ್ತಾರೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಕರ್ದಮ ಮುನಿ ಈ ರೀತಿ ಒಲಿಸ್ಕೊಂಡಾಗ ಆ ಸತ್ಯಯುಗದಲ್ಲಿ ಕಮಲಾಕ್ಷನಿಂದ ದೇವೋತ್ತಮ ಪುರುಷನು ಸಂತುಷ್ಟನಾಗಿ, ಇದು ಸತ್ಯಯುಗದಲ್ಲಿ ನಡೆದಿರುವಂಥ ಘಟನೆ, ಆ ಕರ್ದಮ ಮುನಿಗೆ ಅವನು ಕಾಣಿಸ್ಕೊಳ್ತಾನೆ. ಮತ್ತು ವೇದಗಳಿಂದ ಮಾತ್ರನೇ ತಿಳಿಯೋದಕ್ಕೆ ಸಾಧ್ಯವಾಗುವಂತಹ ತನ್ನ ದಿವ್ಯ ರೂಪವನ್ನು ಅವನಿಗೆ ಪ್ರದರ್ಶನೆ ಮಾಡ್ತಾನೆ. ಈಗ ನೋಡಿ, ಭಗವಂತನನ್ನು ನಾವು ತಿಳ್ಕೋಬೇಕು ಅಂತಂದರೆ ಅದು ವೇದಗಳಿಂದ ಸಾಧ್ಯ. ಹಂಗನ್ಬಿಟ್ಟು ವೇದಗಳನ್ನು ಓದಿದ ತಕ್ಷಣ ನಮಗೆ ಸಿಕ್ಬಿಡ್ತಾನೆ ಅಂತಲ್ಲ. ಆ ವೇದಗಳಲ್ಲಿ ಏನಿದೆಯೋ ಆ ತತ್ವಗಳನ್ನು ತಿಳ್ಕೊಂಡು ಅವನಿಗೆ ಶರಣಾಗತಿ ಆದಾಗ ಮಾತ್ರ ಇವೆಲ್ಲ ಸಾಧ್ಯವಾಗೋದು. ಅಂಥ ಭಗವಂತ ದಿವ್ಯ ರೂಪವನ್ನು ತೋರಿಸ್ತಾನೆ ಕರ್ದಮ ಮುನಿಗಳಿಗೆ ಅಂತ ಈ ಒಂದು ಶ್ಲೋಕದ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ 2 ಅಂಶಗಳು ಬಹಳ ಮುಖ್ಯವಾದವು. ಮೊದಲನೆಯದಾಗಿ, ಜನರು 1,00,000 ವರ್ಷ ಜೀವಿಸುತ್ತಿದ್ದ ಆ ಸತ್ಯಯುಗದ ಪ್ರಾರಂಭದಲ್ಲಿ ಕರ್ದಮ ಮುನಿಯು ಯಶಸ್ವಿಯಾದನು ಮತ್ತು ಭಗವಂತನು ಅವನಲ್ಲಿ ಸಂತುಷ್ಟನಾಗಿ ಕಲ್ಪನಾತೀತವಾದ ತನ್ನ ಸ್ವರೂಪವನ್ನು ಅವನಿಗೆ ಕಾಣಿಸಿದನು. ವ್ಯಕ್ತಿಯು ತಾನು ಭಾವಿಸುವ ಅಥವಾ ತನಗೆ ಮೆಚ್ಚುಗೆಯಾಗುವ ಯಾವುದಾದರೊಂದು ಆಕಾರದ ಮೇಲೆ ತನ್ನ ಇಚ್ಛೆ ಬಂದಂತೆ ಮನಸ್ಸನ್ನು ಕೇಂದ್ರಗೊಳಿಸಬಲ್ಲನೆಂದು ನಿರಾಕಾರವಾದಿಗಳು ಕೆಲವೊಮ್ಮೆ ಸಮರ್ಥಿಸುವುದುಂಟು. ಆದರೆ ಭಗವಂತನು ತನ್ನ ದಿವ್ಯ ಅನುಗ್ರಹದಿಂದ ಕರ್ದಮ ಮುನಿಗೆ ಕಾಣಿಸಿದ ಸ್ವರೂಪವು ವೇದ ಸಾಹಿತ್ಯದಲ್ಲಿ ವರ್ಣಿತವಾದುದೆಂದು ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಅಂದರೆ ಇಲ್ಲಿ ಗುರುಗಳು 2 ಅಂಶಗಳನ್ನು ಮುಖ್ಯವಾಗಿ ಇದೆ ಈ ಒಂದು ಶ್ಲೋಕದಲ್ಲಿ ಅಂತ ತಿಳಿಸ್ತಾ ಇದ್ದಾರೆ. ಮೊದಲನೇದು ಏನಪ್ಪ ಅಂತಂದರೆ, ಜನರು ಆಗಿನ ಕಾಲದಲ್ಲಿ 1,00,000 ವರ್ಷ ಜೀವಿಸ್ತಾ ಇದ್ರು. ಸತ್ಯಯುಗದ ಆಯಸ್ಸು 1,00,000. ಈಗ ಕಲಿಯುಗದ ಆಯಸ್ಸು 100 ವರ್ಷ ಅಲ್ವಾ? ಅದೇ ರೀತಿ ಆ ಯುಗದಲ್ಲಿ 1,00,000 ವರ್ಷಗಳ ಕಾಲ ಒಬ್ಬ ಮನುಷ್ಯ ಜೀವಿಸ್ತಾ ಇದ್ದ. ಆ ಸತ್ಯಯುಗದ ಪ್ರಾರಂಭದಲ್ಲೇ ಕರ್ದಮ ಮುನಿಗಳು ಯೋಗಾಭ್ಯಾಸದಲ್ಲಿ ಯಶಸ್ವಿಯಾಗಿದ್ರು ಅನ್ನೋದನ್ನ ತಿಳ್ಕೊಂಡಿದ್ವಿ. ಅಂಥ ಯಶಸ್ವಿಯಾಗಿರುವಂಥವ್ರು ಮತ್ತು ಭಗವಂತ ಅವನಲ್ಲಿ ಸಂತುಷ್ಟನಾದ. ಅವನಿಗೆ
ಕಲ್ಪನಾತೀತವಾದಂತಹ ತನ್ನ ಸ್ವರೂಪವನ್ನು, ಕಲ್ಪನೆಯೂ ಮಾಡ್ಕೊಳ್ಳೋದಕ್ಕೆ ಆಗದೇ ಇರುವಂಥ ಒಂದು ಸ್ವರೂಪವನ್ನು ಅವನಿಗೆ ತೋರಿಸ್ತಾನೆ. ವ್ಯಕ್ತಿ ತಾನು ಇಷ್ಟಪಡುವಂಥ, ತಾನು ಭಾವಿಸ್ಕೊಳ್ಳುವಂಥ ಯಾವುದೋ ಒಂದು ಆಕಾರದ ಮೇಲೆ ತನ್ನ ಇಚ್ಛೆ ಬಂದ ಹಾಗೆ ಮನಸ್ಸನ್ನು ಕೇಂದ್ರೀಕರಿಸ್ಬೋದು ಅಂತ ನಿರಾಕಾರವಾದಿಗಳು ಸಮರ್ಥನೆ ಕೊಡ್ತಾರೆ. ಆದರೆ ಇಲ್ಲಿ ಭಗವಂತ ತನ್ನ ದಿವ್ಯವಾದಂಥ ಅನುಗ್ರಹದಿಂದ ಕರ್ದಮ ಮುನಿಗೆ ಕಾಣಿಸ್ಕೊಂಡಲ್ಲ, ಆ ಒಂದು ಸ್ವರೂಪ ವೇದ ಸಾಹಿತ್ಯದಲ್ಲಿ ವರ್ಣನೆ ಆಗಿರುವಂಥದ್ದು ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೋ ಕಲ್ಪನೆ ಮಾಡಿಕೊಂಡಿರುವಂಥದ್ದಲ್ಲ. ಇಲ್ಲಿ ವೇದಗಳಲ್ಲಿ ಏನು ಅದನ್ನು ವರ್ಣನೆ ಮಾಡಿದರೋ ಅದೇ ರೂಪವನ್ನು ಇಲ್ಲಿ ಹೇಳ್ತಾ ಇರೋದು. ಶಾಬ್ದಂ ಬ್ರಹ್ಮ, ಭಗವಂತನ ರೂಪಗಳು ವೈದಿಕ ಸಾಹಿತ್ಯದಲ್ಲಿ ಸ್ಪಷ್ಟವಾಗಿ ನಿರೂಪಿತವಾಗಿವೆ. ಧೂರ್ತರು ಖಚಿತವಾಗಿ ಹೇಳುವಂತೆ ಕರ್ದಮ ಮುನಿಯು ಭಗವಂತನ ಯಾವುದೇ ಕಾಲ್ಪನಿಕ ರೂಪವನ್ನು ಕಂಡುಹಿಡಿಯಲಿಲ್ಲ. ವಾಸ್ತವಿಕವಾಗಿ ಅವನು ಭಗವಂತನ ಸನಾತನ ಆನಂದಮಯ ಮತ್ತು ದಿವ್ಯವಾದ ರೂಪವನ್ನು ಕಂಡನು. ಇಲ್ಲಿ ಗುರುಗಳು ಶಾಬ್ದಂ ಬ್ರಹ್ಮ ಅನ್ನುವಂಥ ಶಬ್ದವನ್ನು ಯೂಸ್ ಮಾಡಿದಾರಲ್ಲ, ಅಲ್ಲಿ ಏನು ಅದರ ಅರ್ಥ ಅಂತಂದರೆ ಭಗವಂತನ ರೂಪಗಳಿದೆಯಲ್ಲ ಅದು ವೈದಿಕ ಸಾಹಿತ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದರಲ್ಲಿ ಹೀಗೆ ಇದ್ದಾನೆ ಭಗವಂತ ಅಂತ ಹೇಳಿದಾರಲ್ಲ, ಅದೇ ರೂಪದಲ್ಲೇ ಭಗವಂತ ಕರ್ದಮ ಮುನಿಗೆ ಬಂದು ದರ್ಶನವನ್ನು ಕೊಡ್ತಾನೆ. ಅದಕ್ಕೆ ಈಗ ಅದನ್ನು ಬಿಟ್ಟು ಬೇರೆಯವರು ಹೇಳ್ತಾರಲ್ಲ, ಶಾಸ್ತ್ರಗಳನ್ನು ಒಪ್ಪದೇ ಇರುವಂಥವ್ರು, ಅವರು ಹೇಳುವಂಥ ಒಂದು ಕಾಲ್ಪನಿಕ ರೂಪವನ್ನು ಕರ್ದಮ ಮುನಿಗಳು ನೋಡಿಲ್ಲ. ವಾಸ್ತವವಾಗಿ ಅವರು ಭಗವಂತನ ಸನಾತನವಾಗಿರುವಂಥ ರೂಪ, ಆನಂದಮಯ ಮತ್ತು ದಿವ್ಯವಾದಂತಹ ರೂಪವನ್ನು ನೋಡಿದ್ರು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ, ಕರ್ದಮ ಮುನಿ ಈ ಒಂದು ಭೌತಿಕ ಕಲ್ಮಶಗಳಿಂದ ಮುಕ್ತನಾಗಿರುವಂತಹ ಆ ದೇವೋತ್ತಮ ಪರಮಪುರುಷನನ್ನು ಸೂರ್ಯನಂತೆ ಪ್ರಕಾಶಮಾನವಾಗಿ, ಹೇಗೆ ಸೂರ್ಯ ಪ್ರಕಾಶವನ್ನು ಕೊಡ್ತಾನೋ ಆ ರೀತಿ ಭಗವಂತ ಪ್ರಕಾಶಮಾನವಾಗಿದ್ದ, ಮತ್ತು ಬೆಳ್ದಾವರೆಗಳ ಮತ್ತು ನೈದಿಲೆಗಳ ಮಾಲೆಯನ್ನು ಧರಿಸಿದ್ದ, ತಾವರೆ ಹೂವು ಮತ್ತು ನೈದಿಲೆ ಹೂವಿನ ಮಾಲೆಯನ್ನು ಧರಿಸಿದ್ದ ಅಂಥ ಒಂದು ಸನಾತನ ಸ್ವರೂಪದಲ್ಲಿ ಅವನು ನೋಡ್ತಾನೆ ಭಗವಂತನನ್ನು. ಭಗವಂತ ನಿರ್ಮಲವಾಗಿರುವಂಥ ಒಂದು ಪೀತಾಂಬರವನ್ನು ಧರಿಸ್ಕೊಂಡಿದ್ದ. ಅವನ ಮುಖ ಸ್ನಿಗ್ಧವಾದಂತಹ, ಅಂದರೆ ಸ್ವಲ್ಪ ಆಯಿಲಿ ಅಂತ ಹೇಳ್ತಾರಲ್ಲ, ಆ ರೀತಿಯ ಗುಂಗುರು ಕೂದಲಿನಿಂದ ಅವನು ಶೋಭಾಯಮಾನವಾಗಿದ್ದ. ಅವನು ಕಿರೀಟದಿಂದ ಮತ್ತು ಕುಂಡಲಗಳಿಂದ ಅಲಂಕೃತನಾಗಿದ್ದ. ಭಗವಂತ ಕಿರೀಟನೂ ಧರಿಸಿದ್ದ ಮತ್ತು ಕುಂಡಲಗಳು ಇತ್ತು. ಆಮೇಲೆ ತನ್ನ 3 ಕೈಗಳಲ್ಲಿ ಅವನೇನು ಹಿಡ್ಕೊಂಡಿದ್ದ ಅಂತಂದರೆ ವಿಶೇಷ ಲಕ್ಷಣದ ಶಂಖ, ಚಕ್ರ ಮತ್ತು ಗದೆ, ಈ 3 ಕೈಗಳಲ್ಲಿ ಹಿಡ್ಕೊಂಡಿದ್ದ. ಮತ್ತು 4ನೇ ಕೈಯಲ್ಲಿ ಬಿಳಿ ನೈದಿಲೆಯನ್ನು ಹಿಡ್ಕೊಂಡಿದ್ದ. ಭಕ್ತರ ಹೃದಯಗಳನ್ನು ಆಕರ್ಷಿಸುವಂಥ ನೋಟ ಇರುವಂಥ ಅವನು ಸಂತೋಷದಿಂದ, ಸ್ಮಿತ ಭಾವದಿಂದ ಆ ಕಡೆ ಈ ಕಡೆ ಆ ದೃಷ್ಟಿಯನ್ನು ಹಾಯಿಸ್ತಾನೆ. ಅಂದರೆ ಅವನ ಕಣ್ಣೋಟ ಇದೆಯಲ್ಲ ಅದು ಎಲ್ಲರನ್ನು ಆಕರ್ಷಣೆ ಮಾಡೋದು, ಅದರಲ್ಲೂ ಭಕ್ತರ ಹೃದಯಗಳನ್ನು ಆಕರ್ಷಣೆ ಮಾಡುವಂಥ ಒಂದು ನೋಟ ಅದು. ಆ ಭಗವಂತ ಏನು ಮಾಡ್ದ ಅಂತಂದರೆ ಒಂದು ಮಂದಹಾಸದಿಂದ, ಒಂದು ಒಳ್ಳೆಯ ಒಂದು ಮುಗುಳ್ನಗೆಯಿಂದ ಆ ಕಡೆ ಈ ಕಡೆ ಅವನು ದೃಷ್ಟಿಯನ್ನು ಹಾಯಿಸ್ತಾನೆ ಅಂತ ಅಂದ್ಬಿಟ್ಟು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.